ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೆಂತ್ಯ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಏನಕ್ಕೆಲ್ಲ ಉಪಯೋಗ ಅಂತಂದರೆ, ಬಾಣಂತಿಯವ್ರಿಗೆ, ಮೆಚುರ್ಡಾದ ಹೆಣ್ಣುಮಕ್ಳಿಗೆ, ಶುಗರ್ ಪೇಷಂಟ್ಗಳಿಗೆ, BP ಶುಗರು ಎಲ್ಲದಕ್ಕೂ ಅನುಕೂಲ. ಮೂಳೆ ನೋವು, ಸೊಂಟ ನೋವು ಎಲ್ಲ ಬರುತ್ತಲ್ಲ ಅಂಥವ್ರಿಗೆಲ್ಲ ಅನುಕೂಲ. ಇದು ತಿಂದರೆ ಅದೆಲ್ಲ ಬರೋದಿಲ್ಲ. 1/4 kg ಮೆಂತ್ಯ, 1 kg ಗೋಧಿ ತೊಗೊಂಡಿದ್ದೀನಿ, ಮತ್ತು ಅರ್ಧ kg ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅರ್ಧ kg ಮುಗ್ಸಿನ ಜೋಳ ತೊಗೊಂಡಿದ್ದೀನಿ, ಅರ್ಧ kg ಅಕ್ಕಿ 1 kg ಬಿಳಿ ಜೋಳ ತೊಗೊಂಡಿದ್ದೀನಿ, ಮತ್ತು ಅರ್ಧ ಇಂಚು ಬಜೆ, ಓವಿನ ಕಾಳು 1 ಸ್ಪೂನು, ಅರ್ಧ ಜಾಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಮಿಲ್ಲಿಗೆ ಹಾಕಿಸ್ಕೊಂಬರೋಣ ಬನ್ನಿ. ಮಿಲ್ ಮಾಡಿಸ್ಕೊಂಡು ಚಪಾತಿ ಅದಕ್ಕೆ ಮಿಲ್ ಮಾಡಿಸ್ಕೋಬೇಕು. ಜಾಸ್ತಿ ನುಣ್ಣಗೂ ಮಾಡಿಸ್ಕೋಬೇಕು, ದಪ್ಪ ಮಾಡಿಸ್ಕೊಬಾರ್ದು. ಪುಡಿ ನೈಸಾಗಿರಬೇಕು. ಮಾಡಿಸ್ಕೊಂಡ ನಂತರ ಮುದ್ದೆಗೆ ಮಾಡೋದು ಹೇಗೆ ಅಂತ ತೋರಿಸೋಣ ಬನ್ನಿ. 1 ಕಪ್ಪು ನೀರು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. 1 ಕಪ್ಪು ನೀರಿಗೆ ಚಿಕ್ಕ ಮೀಡಿಯಮ್ ಸೈಜು 2 ಮುದ್ದೆ ಆಗುತ್ತೆ. 1 ಕಪ್ಪು ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಚೆನ್ನಾಗೆ ಕುದಿ ಬರೋ ತನಕ ಕುದಿಸ್ಬೇಕು. ನೀರು ಚೆನ್ನಾಗಿ ಕುದಿ ಬಂದ ನಂತರ ನೋಡಿ ಬರ್ತಾಯಿದೆ. ಮುದ್ದೆ ತಿನ್ನಲ್ಲ ಅಂದವರು ಚಪಾತಿ ಕೂಡ ಮಾಡ್ಕೊಂಡು ತಿನ್ಬೋದು. ಹಾಕ್ಕೊಂಡು ಚೆನ್ನಾಗೆ ಬೇಯಿಸ್ಕೋಬೇಕು. ಕಡ್ಡಿ ಹಾಕಿ ತಿರುಗ್ತಾ ಇದ್ದೀನಿ ನೋಡಿ. ಜಾಸ್ತಿ ಗಟ್ಟಿ ಹಾಕ್ಕೋಬೇಡಿ, ಬೇಕಂದರೆ ಹಾಕ್ಕೋಬೋದು. ಚೆನ್ನಾಗಿ ಕುದಿ ಬಂದ ನಂತರ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಬೆಂದ ನಂತರ ತಿರುಗ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಇಡಿದ ನಂತರ ಒಂದು 2 ನಿಮಿಷ ಇಟ್ಟರೆ ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಹಬೆ ಬರ್ತಾಯಿದೆ, ಗಮ್ ಅಂತ ಸ್ಮೆಲ್ ಬರ್ತದೆ. ಆವಾಗ ನೋಡಿ ಮುಟ್ಟಿ ತೋರಿಸ್ತೀನಿ. ನೋಡಿ ಕೈಗೆ ಸ್ವಲ್ಪನೂ ಅಂಟೋದಿಲ್ಲ. ಈ ಥರ ಮಾಡಿ ಮುದ್ದೆ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಏನಾದರೂ ಸಾಂಬಾರು ಹಾಕ್ಕೊಳ್ಳಿ. ನಾನು ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ತಿಂತಾಯಿದ್ರೆ ನನಗೆ ಬೆವರು ಹಂಗೆ ಬರ್ತಾಯಿದೆ. ಆ ಥರ ಸೂಪರಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.